ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಏನಪ್ಪ ಅಂದರೆ ನಾನು ಒಂದು ಶನಿವಾರದ ವ್ಲಾಗನ್ನು ಹಾಕ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ನಾನು ಎಷ್ಟು ಅಂದರೆ 6 ಗಂಟೆಗೆ ಎದ್ದಿದ್ದೆ. ಹೊರಗಡೆ ಬಂದೆ, ನೋಡಿ ಇನ್ನೂ ಕತ್ಲು ಇದೆ. ಹಾಗೆ ಸುಮ್ಮನೆ ಹೊರಗೆ ಬಂದು ನೋಡಿದೆ, ಇನ್ನೂ ಕತ್ಲು ಇದೆ, ಯಾರೂ ಎದ್ದಿಲ್ಲ ನಮ್ಮ ಮನೆ ಹತ್ರ. ಮತ್ತು ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಹೀಗೆ ರಂಗೋಲಿ ಹಾಕಿದ್ದೆ ಶನಿವಾರ. ಹೀಗೆ ನೋಡಿ, ಹೀಗೆ ಹಾಕಿದ್ದೀನಿ ಸಿಂಪಲ್ಲಾಗಿ. ಮತ್ತು ಇವತ್ತು ಫ್ರೆಂಡ್ಸ್ ಎಲ್ಲಿಗೂ ಗುಡ್ ಮಾರ್ನಿಂಗ್. ನಾನು ಹೀಗೆ ನಮ್ಮ ಮನೆ ಮೇಲೆ ವಾಕ್ ಮಾಡ್ತಾಯಿದ್ದೆ. ಬೇರೆ ನಮ್ಮ ವಾಕ್ ಮಾಡಿದ್ರೆ ಹೋಗ್ತಾ ಇದ್ದೆ. ಈಗ ಲೇಟ್ ಆಗಿದೆ ಅಂತಲೇ ಮಾಡ್ತಿದ್ದೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಬೆಳಗ್ಗೆ ವಾಕ್ ಮಾಡಿದ್ರೆ ಒಂದು ಸ್ವಲ್ಪ ಮೈಯಲ್ಲಿ ಅದು ಅನ್ಸುತ್ತೆ ಅಂತೇಳಿ ವಾಕ್ ಮಾಡೋದು, ಯೋಗ ಮಾಡೋದು, ಎಕ್ಸಸೈಸ್ ಮಾಡೋದ್ರಿಂದ ಗುಡ್ ಹೆಲ್ತ್ ಆಗಿರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈಗ ನಮ್ಮ ಮನೆ ಮೇಲೆ ಮಾಡ್ತೀನಿ. ಮತ್ತು ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಮ್ಮ ಏನು ಉತ್ಸಾಹ ಉನ್ನತವಾಗಿದೆ. ಅದಕ್ಕೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ನಾನು ಹಾಕುವಂಥ ವೀಡಿಯೋಸ್ಗೆ ಲೈಕ್ ಮತ್ತು ಶೇರ್ ಮಾಡೋದು ಹೇಳ್ತೀನಿ. ಮಾಡ್ತೀರಲ್ಲ? ಮತ್ತು ಇವತ್ತು ನೋಡಿ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ. ಮಾರ್ನಿಂಗಿಂದ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ನಾವು ನಮ್ಮ ಊರಲ್ಲಿ ಕುಂಸಿ ಅಂತ ನಮ್ಮೂರು, ಅಲ್ಲಿ ಸ್ವಲ್ಪ ಜಮೀನಿದೆ. ಅಲ್ಲಿ ಭತ್ತವನ್ನು ಕೊಯ್ಸಿದ್ದು, ಹಾಗಾಗಿ ಹೋಗಿದ್ವಿ ಅಲ್ಲಿಗೆ ನಾನು ಮತ್ತು ನನ್ನ ಹಸ್ಬೆಂಡು. ಹೀಗೆ ಹೋಗುವಾಗ ನಮ್ಮೂರಲ್ಲಿ ಒಂದು ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ. ದುರ್ಗಾ ದೇವಸ್ಥಾನ. ಅಲ್ಲಿ ದುರ್ಗಾಷ್ಟಮಿಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಫಂಕ್ಷನ್ ಎಲ್ಲ ನೋಡಿ. ಮತ್ತು ಏನೇ ಕೇಳಿದ್ರು ನಾವಿಲ್ಲಿ ಅಪ್ಪಣೆಯನ್ನು ಕೇಳ್ತೀವಿ. ಹೂ ಪ್ರಸಾದ ಚೆನ್ನಾಗಾಗುತ್ತೆ. ನಮಗೊಂಥರ ಖುಷಿ ಆಗುತ್ತೆ ಈ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ. ನೋಡಿ, ನನ್ನ ಮಕ್ಕಳು ಡೈಲಿ ವಾಕ್ ಮಾಡ್ತಾರೆ, ಮತ್ತು ಒಂದು ದಿವಸ ವಾಕ್ ಮಾಡಿದ್ರೆ ಒಂದು ದಿವಸ ಎಕ್ಸಸೈಸ್ ಮಾಡ್ತಾರೆ. ಹಾಗಾಗಿ ಇವತ್ತು ಎಕ್ಸಸೈಸ್ ಮಾಡ್ತಿದ್ದಾರೆ. ಹೀಗೆ ಸ್ವಲ್ಪ ಹಾಕೋಣ ಅಂತ ಹಾಕಿದ್ದೆ ವೀಡಿಯೋಸನ್ನು. ಅವ್ರಿಗೆ ಗೊತ್ತಿಲ್ಲ ನಾನು ತೆಗಿತಿರೋದು. ಹಾಕಿದ್ದೀನಿ ನೋಡಿ. ಸ್ವಲ್ಪ ಕಾಮಿಡಿ ಅನಿಸ್ಬೋದು ನಿಮಗೆ. ಫಾಸ್ಟ್ ಹಾಕಿದ್ದೀನಿ, ಸ್ಪೀಡಲ್ಲಿ ಇಟ್ಟಿದ್ದೀನಿ. ನಾನು ಇವತ್ತಿನ ದಿವಸ ಹೀರೆಕಾಯಿ ಬಸ್ಸಾಂಬಾರು ಮಾಡಿದ್ದೆ. ಹೀರೆಕಾಯಿ ಬಸ್ಸಾಂಬಾರಿಗೆ ಹೀರೆಕಾಯನ್ನು ಕಟ್ ಮಾಡ್ಕೊಂಡು ಹೆಸರು ಕಾಳು ಬೇಳೆಯನ್ನು ಒಂದು ಕುಕ್ಕರಲ್ಲಿ ಹಾಕಿ ಸ್ವಲ್ಪ ಒಂದು ವಿಸಿಲ್ ಆಗೋದ್ರೊಳಗೆ ಆಫ್ ಮಾಡ್ಕೋಬೇಕು. ಈ ಕಡೆ ಮಸಾಲಕ್ಕೆ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಹೆಚ್ಕೊಂಡು ಮತ್ತು ಕಾಳಿಗೆ ಒಗ್ಗರಣೆ ಹಾಕೋಕ್ಕೆ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹಸಿಮೆಣಸೆಲ್ಲ ಹೆಚ್ಕೋಬೇಕು. ಅದು ಒಗ್ಗರಣೆ ಹಾಕೋಕ್ಕೆ. ಇದು ಕಾಯಿ ತುರಿ ಇದೆಲ್ಲ ಹಾಕಿ ರುಬ್ಬಬೇಕು. ರುಬ್ಬಿದ ನಂತರ ಅದನ್ನೆಲ್ಲ ನಾವು ಮತ್ತೆ ಸಾರಿಗೆ ಒಗ್ಗರಣೆ ಹಾಕ್ಕೋಬೇಕು ನೋಡಿ. ಮತ್ತು ಅದನ್ನು ಹೆಚ್ಕೊಂಡಿದ್ನಲ್ಲ, ಅದನ್ನು ಹೆಚ್ಕೊಂಡಿದ್ದನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡು ಹಾಕೋದ್ರಿಂದ ಅದು ಸ್ವಲ್ಪ ಹಸಿ ವಾಸನೆ ಏನಿದೆ ಅದು ಹೋಗುತ್ತೆ. ಇಲ್ಲಿ ಕಾಳನ್ನು ಬಸ್ಕೊಂಡು ಅದನ್ನು ಸ್ವಲ್ಪ ಆರಲಿಕ್ಕೆ ಇಟ್ಟಿದ್ದೆ. ಅದನ್ನೆಲ್ಲ ಮತ್ತೆ ಒಗ್ಗರಣೆ ಹಾಕ್ಕೋಬೇಕು. ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನ. ಈಗ ಟೊಮೊಟೊ, ಈರುಳ್ಳಿ ಅದೇನು ಫ್ರೈ ಮಾಡ್ಕೊಂಡಿದ್ದೆ ಮತ್ತು ಕಾಯಿ ತುರಿ ಸ್ವಲ್ಪ ಹಾಕಿ ರುಬ್ಬಬೇಕು ಮಸಾಲಾನ. ಸಮಯ, ನಂಬಿಕೆ ಮತ್ತು ಮರ್ಯಾದೆ ಎಂತಹ ಪಕ್ಷಿಗಳು ಎಂದರೆ ಒಮ್ಮೆ ಹಾರಿ ಹೋದರೆ ಎಂದೆಂದಿಗೂ ಹಿಂದಿರುಗಿ ಬರುವುದಿಲ್ಲ. ಹಾಗಾಗಿ ಸಮಯ ಮತ್ತು ಏನು ನಂಬಿಕೆ ಅನ್ನೋದಿರುತ್ತೆ ಅದನ್ನು ನಾವು ಉಳಿಸ್ಕೋಬೇಕು. ಅದು ಮತ್ತು ಸಮಯ ಅನ್ನೋದು ಮತ್ತೆ ಹೋದರೆ ಮತ್ತೆ ಬರೋದಿಲ್ಲ. ಅದೇ ರೀತಿ ನಂಬಿಕೆ ಅನ್ನೋದು ನಾವು ಯಾವಾಗಲೂ ನಮ್ಮನ್ನು ನಂಬಿದವರ ಹತ್ರ ನಾವು ನಂಬಿಕೆಯನ್ನು ಉಳಿಸ್ಕೋಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್. ಎಲ್ಲರನ್ನ ನಂಬಿಕೆಯನ್ನು ನಾವು ಗೆಲ್ಲಬೇಕು, ಆಗ ಮಾತ್ರ ಜೀವನ ಚೆನ್ನಾಗಿರುತ್ತೆ ನೋಡಿ. ಈಗ ಖಾರಕ್ಕೆ ನಾನು ಹುಣಸೆಹಣ್ಣು, ಸ್ವಲ್ಪ ಅರಿಶಿನದ ಪುಡಿ, ಜೀರಿಗೆ ಎಲ್ಲ ಹಾಕ್ಕೊಂಡು ಅದೇನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದು ಹಾಕ್ತೀನಿ. ಮತ್ತು ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಹಾಕಬೇಕು. ನಾನೇನೆಂದರೆ ಇದನ್ನು ಹಸಿದಂದರೆ ಒಗ್ಗರಣೆ ಹಾಕಿ ಮಾಡದೇ ಇರೋದು ಇರುತ್ತೆ, ಒಗ್ಗರಣೆ ಹಾಕಿ ಮಾಡೋದು ಬಸ್ಸಾರು ಇರುತ್ತೆ. ನಾನು ಒಗ್ಗರಣೆ ಹಾಕಿ ಬಸ್ಸಾರು ಮಾಡ್ತೀನಿ. ಅದು 2 ಹೊತ್ತು ಊಟ ಮಾಡ್ಬೋದು. ಇದು ಒಗ್ಗರಣೆ ಹಾಕದೇ ಇರೋದು ಹಸಿದು, ಅದು 1 ಹೊತ್ತಿಗೆ ಸರಿಯಾಗುತ್ತೆ ನೋಡಿ. ಏನು ಕಾಳು ಬಸ್ದಿಟ್ಕೊಂಡಿದ್ದೆ ಅದನ್ನು ಈರುಳ್ಳಿ ಮತ್ತು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಫ್ರೈ ಮಾಡಿ, ಅದನ್ನು ಕಾಳು ಏನಿರುತ್ತೆ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ರುಚಿಗೆ ನಾವೇನು ರುಬ್ಬಿರ್ತೀವಿ ಮಸಾಲ ಅದನ್ನು ಹಾಕಿದರೆ ಟೇಸ್ಟ್ ಬರುತ್ತೆ ಅಂತೇಳಿ ಅದನ್ನು ಒಂಚೂರು ಹಾಕ್ತೀನಿ. ಮತ್ತು ಮೇಲೆ ಕಾಯಿ ತುರಿ ಹಾಕ್ತೀನಿ, ಅಂದರೆ ಕಾಳಿಂದು ಏನು ಸೊಪ್ಪು ಬರುತ್ತೆ ಅದು ಟೇಸ್ಟ್ ಬರುತ್ತೆ ಅಂತ. ಈಚೆ ನೋಡಿ ಖಾರದ ಏನು ಮಸಾಲ ತೆಗೆದಿಟ್ಟಿದೆ ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಈಚೆ ಸಾರನ್ನು ಒಗ್ಗರಣೆ ಕೊಡ್ಕೋಬೇಕು. ಅದನ್ನು ಮತ್ತೆ ಮಾಡಿ ತೋರಿಸ್ತೀನಿ. ಮತ್ತು ಸ್ವಲ್ಪ ಖಾರದ ಪುಡಿ, ಸಾಂಬಾರು ಪುಡಿನ ಅದು ಕಾಳಿಗೆ ಹಾಕ್ತಾಯಿದ್ದೀನಿ, ಟೇಸ್ಟ್ ಬರುತ್ತೆ ಅಂಥೇಳಿ. ನನಗೆ ತುಂಬ ಬಸ್ಸಾರು ಮುದ್ದೆ ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನು ಜಾಸ್ತಿ ಬಸ್ಸಾರನ್ನೇ ಮಾಡ್ತಾ ಹೋಗ್ತೀನಿ. ಏನು ತರಕಾರಿ ಇದು ಜವಳಿಕಾಯಿ ಇರ್ಬೋದು, ಹೀರೆಕಾಯಿ, ಮತ್ತು ಕೆಲವೊಂದು ಸಲ ಹಾಗಲಕಾಯಿದು ಮಾಡ್ತಾರೆ ನೋಡಿ. ಒಗ್ಗರಣೆ ನಾನು ಸಾರನ್ನು ಏನದು ಬಸ್ದಿಟ್ಟಿದ್ನಲ್ಲ ನೀರು ಮತ್ತು ಮಸಾಲ ಅದನ್ನು ಸೇರಿಸಿ ಒಂದು ಕಡೆ ಒಲೆಯಲ್ಲಿ ಕುದಿಲಿಕ್ಕೆ ಇಟ್ಟಿದ್ದೀನಿ. ಈ ಕಡೆ ಒಗ್ಗರಣೆ ಹಾಕ್ತೀನಿ. ಅದಕ್ಕೆ ಸ್ವಲ್ಪ ಈರುಳ್ಳಿ, ಟೊಮೊಟೊ ಹೆಚ್ಕೊಂಡಿದ್ನಲ್ಲ ಅದನ್ನ ಮತ್ತು ಕರಿಬೇವಿನ ಸೊಪ್ಪು
ಮತ್ತು ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಈ ಕಡೆ ಏನು ಸಾರು ಕುದೀತಾ ಇರುತ್ತೆ ಅದಕ್ಕೆ ಹಾಕಬೇಕು. ಹಾಕೋದ್ರಿಂದ ಅದು ಒಗ್ಗರಣೆ ಆಗುತ್ತೆ. ಸ್ವಲ್ಪ ಕುದಿಸಿ ಆಫ್ ಮಾಡೋದು. ಫ್ರೆಂಡ್ಸ್, ನಮ್ಮಂಥ ಯೂಟ್ಯೂಬರ್ ಸಣ್ಣ ಯೂಟ್ಯೂಬರ್ಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂತ ಕೇಳ್ಕೊತೀನಿ. ನಮ್ಮ ಉತ್ಸವ ಉನ್ನತಿ ಏನು ವ್ಲಾಗ್ ಇದೆ ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂತಹ ವೀಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ. ಇವತ್ತಿನ ಈ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ.